ವೆಯ್ಟ್ ಲಾಸ್ ಮಾಡೋರಿಗೆ ಇದು ಮಧ್ಯಾಹ್ನದ ಲಂಚ್ಗೆ ಒಂದು ಬೆಟರ್ ಮೀಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತೋರಿಸ್ತಾ ಇರುವಂಥ ಎಲ್ಲ ರೆಸಿಪಿನೂ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಪೂರ್ತಿ ವಿಡಿಯೋನ ವಾಚ್ ಮಾಡಿ. ಈಗ ನಾನು ಮೊದಲಿಗೆ ಬೀನ್ಸ್ ಪಲ್ಯ ಮಾಡ್ಕೊಳ್ಳಿಕ್ಕೆ 1 ಟೇಬಲ್ ಸ್ಪೂನಷ್ಟು ಕಮ್ಮಿನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಸ್ವಲ್ಪ ಆಯಿಲ್ ಪ್ರಮಾಣ ಕಮ್ಮಿ ಇರಲಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 kg ಬೀನ್ಸ್ಗೆ ಪಲ್ಯ ಮಾಡ್ತಾ ಇರೋದು. ಸ್ವಲ್ಪ ಕರಿಬೇವು ಹೆಸಳು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪಿನ ಪ್ರಮಾಣ ಕಮ್ಮಿ ಇರಲಿ. ವೆಯ್ಟ್ ಲಾಸ್ ಮಾಡೋವಂಥವ್ರು ರೆಸಿಪಿಗಳಿಗೆ ಉಪ್ಪಿನ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಪಿಂಚಷ್ಟು ಅರಿಶಿನ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸೊ ಅರಿಶಿನ ತುಂಬ ಒಳ್ಳೆಯದು ಅಡುಗೆಗೆ ಬಳಸೋದು. ಇಲ್ಲಿ ನಾನು 1/4 kg ಅಷ್ಟು ಬೀನ್ಸ್ನ ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಾದಮೇಲೆ ಚಿಕ್ಕ ಲೋಟದಿಂದ 2 ಲೋಟ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಬೀನ್ಸ್ ಚೆನ್ನಾಗಿ ಬೇಯುತ್ತೆ. ಎಳೆ ಬೀನ್ಸ್ ಇದ್ದರೆ ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನೀರೆಲ್ಲ ಸುಂಡೋವರೆಗೂ ಇದನ್ನು ಹಾಗೆ ಬೇಯಿಸ್ಕೊಳ್ಬೇಕು. ನೋಡ್ತಾ ಇರ್ಬೋದು ಈಗ ನೀರೆಲ್ಲ ಆವಿಯಾಗಿ ಹೋಗಿದೆ. ಈಗ ಬೇಕಿದ್ರೆ ಹಸಿ ಕಾಯಿ ತುರಿ ಅಥವಾ ಒಣ ಕೊಬ್ಬರಿ ಪೌಡ್ರ್, ಜಾಸ್ತಿನೂ ಹಾಕ್ಕೋಬೇಡಿ. ಕೊಬ್ಬರಿ ಪೌಡ್ರನ್ನ ಕಮ್ಮಿಗೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಅರ್ಧ ನಿಂಬೆಹಣ್ಣನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ನಮ್ಮ ಡಯಟಲ್ಲಿ ಕಂಪಲ್ಸರಿ ಇರಲೇಬೇಕು, ತುಂಬಾ ಒಳ್ಳೆಯದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಈಗ ನಮ್ಮ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಸ್ವಲ್ಪ ಪಲ್ಯದ ಪ್ರಮಾಣಗಳು ಜಾಸ್ತಿ ಇರಬೇಕು ಅಥವಾ ವಿಭಿನ್ನವಾದಂಥ ಪಲ್ಯಗಳನ್ನು ನಾವು ತೊಗೊಳ್ಬೇಕು. ಈಗ ನೆಕ್ಸ್ಟು ಇದ್ರ ಜೊತೆಗೆ ಒಂದು ಸೊಪ್ಪು ಪಲ್ಯನೂ ತೋರಿಸ್ತಾ ಇದ್ದೀನಿ. ಪಾಲಕ್ ಸೊಪ್ಪು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು 4-5 ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ 2, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಅರೋಮ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. 1 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಕಂಪ್ಲೀಟಾಗಿ ನಿಮಗೆ ಫ್ರೈ ಆಗಬೇಕು. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಪಾಲಕ್ ಸೊಪ್ಪು ಮತ್ತು ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನು ಈಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಟ್ಟಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಮಗೆ ಯಾವುದೇ ರೀತಿ ನೀರು ಬೇಕಾಗಲ್ಲ, ಪಾಲಕ್ಕೆ ನೀರನ್ನು ಬಿಟ್ಟುಕೊಳ್ಳುತ್ತೆ. ಸೊ ಈ ರೀತಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾನು ಹೆಸರುಬೇಳೆ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪಾಲಕ್ ಮತ್ತು ಹೆಸರುಬೇಳೆ ಈ ಬಿಸಿಲುಗಾಲ ದಿನಕ್ಕೆ ಒಂದೊಳ್ಳೆ ತಂಪಾಗಿರುವಂಥ ಆಹಾರ ಪದಾರ್ಥ. ಸೊ ಹಾಗಾಗಿ ಇದು ನಮ್ಮ ಡಯೆಟಲ್ಲಿ ತುಂಬಾ ಇಂಪಾರ್ಟೆಂಟು ಈ ಥರದ ರೆಸಿಪಿಗಳನ್ನ ಮಾಡೋದು. ಇದಕ್ಕೂ 1 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕಾಯಿ ತುರಿ ಬೇಕಾದರೂ ಹಾಕ್ಕೊಳ್ಬೋದು. ಸೊ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ಸೊಪ್ಪಿನ ನೀರಲ್ಲೇ ಹೆಸರುಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ದೇಹಕ್ಕೂ ಕೂಡ ತಂಪು. ಪಾಲಕ್ ಮತ್ತು ಹೆಸರುಬೇಳೆ ಹಲವಾರು ಬೆನಿಫಿಟ್ಸ್ ಇದೆ. ಈಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರೆಟ್ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. 1 ಕ್ಯಾರೆಟ್ನ ಕಟ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಜ್ಯೂಸ್ ಥರ ಮಾಡ್ಕೊಳ್ತಾ ಇದ್ದೀನಿ. ಸೊ ರುಬ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಈಗ ನಾನು 1 ಲೋಟ ಅಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಮಿನಿಮಮ್ ಒಂದು 6-8 ಚಪಾತಿ ಆಗುವಷ್ಟು ಹಿಟ್ಟು ತಗೊಂಡು ನೀವು ಯಾವ ಕ್ವಾಂಟಿಟಿಗೆ ಮಾಡ್ತೀರೋ ಆ ಥರ ನೀವು ಕ್ಯಾರೆಟ್ ಬಳಸ್ಕೋಬೋದು. 1 ಲೋಟ ಅಷ್ಟು ನಿಮಗೆ ಒಂದು ಗೋಧಿ ಹಿಟ್ಟಿಗೆ 1 ಕ್ಯಾರೆಟ್ ಸಾಕಾಗುತ್ತೆ. ನೋಡಿ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡು, ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರು ಬೇಕಾಗಲ್ಲ, ರುಬ್ಬಿರೋವಂಥ ಪೇಸ್ಟೇ ಸಾಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಬಿರ್ತೀವಲ್ಲ, ಚೆನ್ನಾಗಿ ಚಪಾತಿ ಬರುತ್ತೆ ಸಾಫ್ಟಾಗಿ. ಸೊ ನೀಟಾಗಿ ಈ ರೀತಿ ಕಲಸಿ ಇಟ್ಕೊಳ್ಬೇಕು. ಚಪಾತಿನ ಎಷ್ಟು ಸ್ಮೂತಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಈಗ ಸ್ವಲ್ಪ ಡ್ರೈ ಹಿಟ್ಟು ಹಾಕ್ಕೊಂಡು, ಎಲ್ಲರಿಗೂ ಗೊತ್ತಿರುತ್ತೆ ಚಪಾತಿ ಹೇಗೆ ಮಾಡೋದು ಅಂತ. ಆಯಿಲ್ನ ಬೇಡ ಅಂದರೆ ಸ್ಕಿಪ್ ಮಾಡಿ, ಇಲ್ಲ ಲಿಟ್ಲ್ ಬಿಟ್ ಓಕೆ ಅಂದರೆ ಒಂಚೂರು ಆಯಿಲ್ ಹಚ್ಕೊಂಡು ನೀವು ಚಪಾತಿ ಕೂಡ ಮಾಡ್ಕೊಳ್ಬೋದು. ಸೊ ಈಗ ನಾನು ಕ್ಯಾರೆಟ್ ಚಪಾತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಪಾತಿನ ಮಾಡಿಕೊಂಡು ಇದನ್ನು ಚೆನ್ನಾಗಿ 2 ಬದಿ ಸುಟ್ಕೊಂಡ್ರೆ, ಈಗ ಚೆನ್ನಾಗಿ ಚಪಾತಿನ ಸ್ವಲ್ಪ ಆಯಿಲ್ನ ಹಚ್ಕೊಂಡು ಸುಟ್ಕೋಬೋದು, ಇಲ್ಲ ಹಾಗೆ ಕೂಡ ಸುಟ್ಕೊಳ್ಬೋದು. ಸೊ ತವಾಗ ಅಂಟ್ಕೊಳ್ಳುತ್ತೆ ಅಂತ ಒಂಚೂರು ಆಯಿಲ್ ಹಾಕ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ 2 ಬದಿ ಸುಟ್ಕೊಳ್ಬೇಕು. ಈಗ ಚಪಾತಿ ರೆಡಿ ಆಯಿತು. ಆ್ಯಂಡ್ ಕಂಪಲ್ಸರಿ ಈ ಲಂಚ್ ಮೀಲ್ಸಲ್ಲಿ ಒಂದು ಮಜ್ಜಿಗೆ ಇರಲೇಬೇಕು, ನೀರು ಮಜ್ಜಿಗೆ. ನಾನು ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಖಾರ ಕಮ್ಮಿ ತಿನ್ನೋರು ಅರ್ಧ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಚೆನ್ನಾಗಿ ತಿನ್ನೋರು 1 ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು
ಉಪ್ಪು, ಒಂದು ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಂಡು ಜಾಸ್ತಿ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಅಥವಾ ಬೀಟ್ ಮಾಡಿಕೊಂಡ್ರೆ ನಮಗೆ ಮಸಾಲ ಮಜ್ಜಿಗೆ ಕೂಡ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತಹ ಮಸಾಲ ಮಜ್ಜಿಗೆ ಕೂಡ ರೆಡಿ ಆಯಿತು. ಹಾಗಾದರೆ ಈ ಡಯಟ್ ಲಂಚ್ ಪ್ಲ್ಯಾನಲ್ಲಿ ಈ ರೆಸಿಪಿಗಳು ತುಂಬಾ ಒಳ್ಳೆಯದು. ಸೊ ಯಾವ ಥರ ನಾನು ಮಾಡಿದ್ದೆ ಅಂತ ಹೇಳಿ ನೀವು ಇಷ್ಟೊತ್ತು ನೋಡಿದ್ದೀರಾ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇಲ್ಲಿ ಯಾವ ಥರ ಫುಡ್ ತೊಗೋಬೇಕಂದ್ರೆ 2 ಚಪಾತಿ, 2 ಥರದ ಪಲ್ಯ, 1 ಪ್ರೋಟೀನ್ಗೆ ಎಗ್ ಮತ್ತು ಫ್ರೈಡ್ ಮಾಡಿರುವಂಥ ಸೀಡ್ಸು. ಇದೆಲ್ಲ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಫ್ರೈಡ್ ಸೀಡ್ಸ್ ಎಲ್ಲ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಮಧ್ಯಾಹ್ನದ ಊಟ ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಕೂಡ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಡಯಟ್ ಮೀಲ್ಸ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಇದನ್ನು. ಈ ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ.